ನಮಸ್ಕಾರ ರೀಪ ಎಲ್ಲರಿಗೂ. ಈ ಕರ್ನಾಟಕ ರಾಜ್ಯದ ಕೆಲವು ನಿರುದ್ಯೋಗಿಗಳಿಗೆ ಮತ್ತು ಅನೇಕ ಬಡ ಜನರಿಗೆ ಒಂದು ನೂರಾರು ಆಟೋ ರಿಕ್ಷಾಗಳನ್ನು ಮತ್ತು ಸಾವಿರಾರು ಕಾರುಗಳನ್ನು ಅನೇಕ ಬಡ ಜನರಿಗೆ ಅವರಿಗೆ ಒಂದು ಉದ್ಯೋಗ ಮಾಡುವ ಸಲುವಾಗಿ ತನ್ನ ಸ್ವಂತ ದುಡ್ಡಿನಿಂದ ದಾನದ ರೂಪದಲ್ಲಿ ಸಹಾಯ ಮಾಡಿದಂಥ ಕರ್ನಾಟಕ ರಾಜ್ಯದ ಏಕೈಕ ಶಾಸಕನೆಂದರೆ ಅವನೇ ಮಾಜಿ ಸಚಿವ ಸಂತೋಷ್ ಲಾಡ್. ಈಗ ಸಂತೋಷ್ ಲಾಡ್ದು ಯಾಕೆ ಹೇಳಕ್ಕೆ ಬಂದಾನ ಕಡಕ ಜವಾರಿ ಕಾಕ ಅಂತಿರ್ಬೇಕು ನೀವು. ಸಂತೋಷ್ ಲಾಡ್ದ ಅಭಿವೃದ್ಧಿ ಚಟುವಟಿಕೆ, ಸಂತೋಷ್ ಲಾಡ್ ಫೌಂಡೇಶನ್ ವತಿಯಿಂದ ಮಾಡುತ್ತಿರುವ ಕಾರ್ಯಗಳು ಇವತ್ತು ರಾಜ್ಯ ನೋಡಬೇಕು. ಆ ಸಂತೋಷ್ ಲಾಡ್ ಅನೇಕ ಹಳ್ಳಿಗಳಲ್ಲಿ, ಅನೇಕ ಜಿಲ್ಲೆಗಳಲ್ಲಿ ತನ್ನ ಕ್ಷೇತ್ರ ಬಿಟ್ಟು ಮತ್ತೆ ಬೇರೆ ಕ್ಷೇತ್ರದವರಿಗೂ ಸಹಿತ ಸಹಾಯಧನದ ರೂಪದಲ್ಲಿ ಉಚಿತವಾಗಿ ಅನೇಕರಿಗೆ ಅಂಗಡಿಗಳನ್ನು ಹಾಕಿ ವ್ಯಾಪಾರೋದ್ಯೋಗಗಳನ್ನು ಮಾಡಿಕೊಟ್ಟಂಥ ಏಕೈಕ ಶಾಸಕನೆಂದರೆ ಸಂತೋಷ್ ಲಾಡ್. ಈಗ ಸಂತೋಷ್ ಲಾಡ್ ಬಗ್ಗೆ ಬಹಳಷ್ಟು ಜನರು ಈ ಸಂತೋಷ್ ಲಾಡ್ ಬಗ್ಗೆ ಅಭಿಮಾನ ವ್ಯಕ್ತಪಡಿಸ್ತಾರೆ. ಎಷ್ಟೋ ನಿರುದ್ಯೋಗಿಗಳು ಇವತ್ತು ಉದ್ಯೋಗ ಇಲ್ಲದೆ ತಿರುಗಾಡುವಾಗ ಇದೇ ಕಾರ್ಮಿಕ ಇಲಾಖೆಯನ್ನು ಸಮರ್ಪಕವಾಗಿ ತೆಗೆದುಕೊಂಡು ಹೋಗಿ ಕೇಂದ್ರ ಹೈಕಮಾಂಡ್ಗೆ ಪ್ರಶಂಸನೀಯವಾಗಿ ಗುರ್ತ ಮಾಡಿಕೊಂಡಂಥ ಸಂತೋಷ್ ಲಾಡ್ಗೆ ಒಂದು ಲೈಕ್ ಮತ್ತು ಶೇರ್ ಮಾಡ್ಬೇಕಲ್ರಿ. ಸಂತೋಷ್ ಲಾಡ್ ಅನೇಕರಿಗೆ ಆಟೋಗಳನ್ನು ಕೊಟ್ಟಿದ್ದು ಸಾಕಾಗತ್ತ ನೋಡ್ರಿ. ಅರಸಿ ಬಂದವನಿಗೆ ಆಸರೆ ನೀಡು, ಸೂರಿಲ್ಲದವನಿಗೆ ಸೂರು ನೀಡು, ಹಸಿವದಿಂದ ಬಳಲುವವನಿಗೆ ಅನ್ನ ಆಹಾರ ಕೊಟ್ಟಂಥ ಈ ಸಂತೋಷ್ ಲಾಡ್ ರಾಜ್ಯದ ಜನತೆಗೆ ಒಂದು ಏಕೈಕ ಆಶಾಕಲ್ಪದ ಒಂದು ದಾರಿದೀಪ ಮಾಡಿಕೊಟ್ಟಂಥ ಸಂತೋಷ್ ಲಾಡ್. ಸಂತೋಷ್ ಲಾಡನ ಬಗ್ಗೆ ಅನೇಕ ಸಾಮಾಜಿಕ ಚಟುವಟಿಕೆ ಮುಖಾಂತರ ಆ ದೇವರು ಅವನಿಗೆ ಏನು ಬುದ್ಧಿ ಕೊಟ್ಟಾನ, ಏನು ಹೃದಯದಲ್ಲಿ ಎಂಥ ಒಂದು ಅವಕಾಶ ಮಾಡಿ ಕೊಟ್ಟಾನ. ನೂರಾರು ಕೋಟಿ ಒಡೆಯನಿದ್ದರೂ ಸಹಿತ ಕೊಡುವ ಮನಸ್ಸು ಭಾಳ ಇಂಪಾರ್ಟೆಂಟ್ ಐತಿ. ಇವತ್ತು ಸಂತೋಷ್ ಲಾಡ್ ಅಂದರೆ ರಾಜ್ಯಕ್ಕೆ ಒಂದು ಮಾದರಿ ರಾಜಕಾರಣಿಗೆ ಬರುವುದಕ್ಕಿಂತ ಮುಂಚಿತ ಉದ್ಯೋಗ ಮಾಡಬಹುದಿತ್ತು. ತಾನು ಅದಾನಿ ಅಬಾನಿಯಾಗಿ ಸಾವಿರಾರು ಕೋಟಿ ಸರ್ದಾರ ಆಗಬಹುದಿತ್ತು. ಆದರೆ ಅದಕ್ಕೆಲ್ಲ ಮಿಕ್ಕಿ ಜನಸೇವೆ ಮಾಡಿದರೆ ಮಾತ್ರ ನನಗೆ ತೃಪ್ತಿ. ನಮ್ಮ ಪೂರ್ವಜರು ಹಾಕಿಕೊಟ್ಟಂಥ ಹಿಂದೂ ಮುಸ್ಲಿಂ ಐಕ್ಯತೆ ಬಗ್ಗೆನೂ ಸಹಿತ ಸಂತೋಷ್ ಲಾಡ್ ಇಷ್ಟೊಂದು ಮಾರ್ಮಿಕವಾಗಿ ಮಾತಾಡ್ತಾರೆ. ಇವತ್ತು ರಾಜ್ಯಾದ್ಯಂತ ಬಹಳ ಜನಪ್ರಿಯಗೊಂಡಂಥ ರಾಜಕಾರಣಿ ಅಂದರೆ ಸಂತೋಷ್ ಲಾಡ್. ಸಂತೋಷ್ ಲಾಡ್ ಕಾರ್ಮಿಕ ಮಂತ್ರಿಯಾಗಿ ಆ ಬಡ ಜನರಿಗೆ, ಕೂಲಿ ಕಾರ್ಮಿಕರು ಎಲ್ಲಿ ಕೆಲಸ ಮಾಡ್ತಾರ ಅಲ್ಲಿಯೇ ಅದನ್ನು ವ್ಯವಸ್ಥೆ ಮಾಡಿ ಅವರಿಗೆ ಉಚಿತ ಔಷಧೋಪಚಾರ ಮತ್ತು ವೈದ್ಯಕೀಯ ಸೌಲಭ್ಯಗಳನ್ನು ನೀಡಿದಂಥ ಸಂತೋಷ್ ಲಾಡ್. ಸಂತೋಷ್ ಲಾಡನ ಕಾರ್ಯ ನೋಡಬೇಕಾದ್ರೆ ಒಂದು 4-5 ತಾಸು ಬೇಕ್ರಿ. ಈಗ ಸಂತೋಷ್ ಲಾಡ್ ಕರ್ನಾಟಕ ರಾಜ್ಯದಲ್ಲಿ ಒಂದು ಕಾಂಗ್ರೆಸ್ ಪಕ್ಷಕ್ಕೆ ಒಂದು ಶಕ್ತಿ. ಈ ಸಂತೋಷ್ ಲಾಡ್ ಮತ್ತೆ ಮಂತ್ರಿಯಾಗಿ ಇದೇ ಧಾರವಾಡ ಜಿಲ್ಲಾ ಉಸ್ತುವಾರಿ ಸಚಿವನಾಗಿ ರಾಜ್ಯಕ್ಕೆ ಮತ್ತು ಇದೇ ಕಲ್ಯಾಣ ಕರ್ನಾಟಕ, ಉತ್ತರ ಕರ್ನಾಟಕಕ್ಕೆ ಅನೇಕ ಅಭಿವೃದ್ಧಿ ಕಾರ್ಯಗಳನ್ನು ಮಾಡಿ ತೋರಿಸಿದಂಥ ಸಂತೋಷ್ ಲಾಡ್. ಹೈಕಮಾಂಡ್ ಭಾಳ ವಿಚಾರ ಮಾಡ್ತಾಯಿದ್ರಿ ಸಂತೋಷ್ ಲಾಡ್. ಕೆಲವು ಕ್ಷೇತ್ರಗಳಲ್ಲಿ ಸಂತೋಷ್ ಲಾಡ್ ಅಭಿಮಾನಿಗಳು ಅದಾರಿ, ನಾವು ನೋಡಿದ್ದೀವಿ. ಬಳ್ಳಾರಿಯಿಂದ ಹಿಡಿದು ರಾಯಚೂರು, ಗುಲ್ಬರ್ಗ, ಬೀದರ್ನಲ್ಲಿ ಅಲ್ಲಿಯೂ ಸಹಿತ ಕುಣಿತಾರ. ಇದೇ ಉತ್ತರ ಕರ್ನಾಟಕ, ಬಿಜಾಪುರ, ಬಾಗಲಕೋಟೆ, ಚಿಕ್ಕೋಡಿ ಭಾಗದಲ್ಲಿ ಅಭಿಮಾನಿಗಳು ಭಾಳ್ರಿ. ಎಲ್ಲಿ ನೋಡಿದಲ್ಲಿ ಸಂತೋಷ್ ಲಾಡ್ ಅಂತಾರೆ. ಸಂತೋಷ್ ಲಾಡ್ ಬಂದು ಒಂದು ರೌಂಡ್ ಹೊಡಿಬೇಕು. ನಾವು ಸಂತೋಷ್ ಲಾಡ ಜಾತ್ಯತೀತ ವ್ಯಕ್ತಿ, ಅಜಾತ ಶತ್ರು. ಛತ್ರಪತಿ ಶಿವಾಜಿ ಮಹಾರಾಜರ ಬಗ್ಗೆ ಅವರು ಮಾತುಗಳನ್ನು ಆಡ್ತಾರೆ. ಸತ್ಯಾಂಶದಿಂದ, ನಿಜಾಂಶದಿಂದ ಮಾತನಾಡ್ತಾರೆ. ದಾಖಲೆ ಇತಿಹಾಸದೊಂದಿಗೆ ಮಾತನಾಡ್ತಾರೆ ಸಂತೋಷ್ ಲಾಡ್. ಇವತ್ತು ಸಂತೋಷ್ ಲಾಡ್ ರಾಜ್ಯಕ್ಕೆ ಬೇಕು. ಇನ್ನೂ ಜನಸೇವೆ ಅವರಿಂದ ಪಡೆಯಬೇಕು. ರಾಜ್ಯದ ಬಡ ವಿದ್ಯಾರ್ಥಿನಿಯರು ಸಾಲಿಗೆ ಫೀಸ್ ತುಂಬಲಿಕ್ಕೆ ದುಡ್ಡಿಲ್ಲಂತ ಈ ಸಂತೋಷ್ ಲಾಡ್ ಕಡೆ ಹೋದಾಗ ನೇರವಾಗಿ ಚೆಕ್ ಮುಖಾಂತರ ಸಾಲಿಗೆ ದುಡ್ಡು ತುಂಬಿಸ್ತಾನೆ ಅವನೇ ಅಂತ ಸಂತೋಷ್ ಲಾಡ್. ಯಾರು ನನ್ನ ಮನೆಯಲ್ಲಿ ವಿಕಲಚೇತನದಿಂದ ಬಾಳಾಕತ್ತಾರ, ಅವರಿಗೆ ಯಾವುದೇ ಆಸರೆ ಇಲ್ಲ, ಉದ್ಯೋಗವಿಲ್ಲ, ಅವರಿಗೆ ಅಲ್ಲೇ ಒಂದು ಸೂರನ್ನು ಕಲ್ಪಿಸಿಕೊಟ್ಟು ಒಂದು ಚಿಕ್ಕ ಅಂಗಡಿಯ ವ್ಯಾಪಾರವನ್ನು ಮಾಡಿ ಇವತ್ತು ಆ ಸಂಸಾರವನ್ನು ಅತ್ಯುತ್ತಮವಾಗಿ ಬೆಳವಣಿಗೆಯಲ್ಲಿ ಕಾಣದಂಥ ಇದೇ ಸಂತೋಷ್ ಲಾಡ್. ಒಂದು ಸ್ಟೋರಿ ಹಾಕಾಕತ್ತನ ಸಂತೋಷ್ ಲಾಡ್ದು ನೋಡ್ರಿ. ನೋಡಿದ ತಕ್ಷಣ ಇಂಥ ನಾಯಕ ನಮಗೆ ಬೇಕು. ಸಂತೋಷ್ ಲಾಡ್ ಅಂತ ಗುಣಗಳನ್ನು ಇನ್ನಿತರ ಶಾಸಕರು ಅಳವಡಿಸಿಕೊಳ್ಬೇಕು. ಸಾವಿರಾರು ಕೋಟಿ ಇದ್ದರೂ ಸಹಿತ ಎಲ್ಲ ಬಿಟ್ಟು ಹೋಗೋದೈತಿ. ಆದರೆ ಜನರಿಗೆ ಏನು ಮಾಡಿದೆ ಅಂತ ಕೇಳಿದಾಗ ಈ ಸಂತೋಷ್ ಲಾಡ್ ಒಂದು ಜ್ವಲಂತ ಉದಾಹರಣೆ. ಅದಕ್ಕಾಗಿ ಸಂತೋಷ್ ಲಾಡ್ ಈ ವಿಡಿಯೋ ನೋಡಿದ ತಕ್ಷಣ ಎಷ್ಟು ಜನ ಅವರಿಂದ ಪ್ರಯೋಜನ ಪಡ್ಕೊಂಡಿರಿ. ಆಶೀರ್ವಾದ ರೂಪದಲ್ಲಿ ಈ ವ್ಯಕ್ತಿಗೆ ಮತ್ತು ಇವನ ಕುಟುಂಬಕ್ಕೆ ಆಯುರ್ವೇದ ಕೊಡಲಿ, ಹೆಚ್ಚಿನ ದಾನ ಧರ್ಮ ಮಾಡುವಂಥ ಶಕ್ತಿ ಕೊಡಲಿ. ಇವರಿಗೆ ಯಾವಾಗಲೂ
ಆ ಮಹಾದೇವತೆ ಶಕ್ತಿಯುತವಾಗಿ ಕಾಪಾಡಲಿ ಅನ್ನೋದೇ ಈ ಖಡಕ್ ಜವಾರಿ ಕಾಕನ ಸಲಹೆ. ಹಂಗಾದ್ರೆ ಯೂಟ್ಯೂಬ್ದಾಗ ಬಡ ನೋಡ್ರಿ, ಫೇಸ್ಬುಕ್ ಫಾಲೋ ಮಾಡಿರಿ. ಮತ್ತೊಂದು ಖಡಕ್ ಜವಾರಿ ಸುದ್ದಿ ಹೋಗಿ ಬರ್ತೀನಿ. ನಮಸ್ಕಾರ. ಇನ್ನು ನೀವು ಅರ್ಜಿ ಕೊಡ್ತಾ ಹೋಗ್ರಿ, 2 ತಿಂಗಳಿಗೊಂದ್ಸಲಿ 3 ತಿಂಗಳಿಗೊಂದ್ಸಲಿ ಹಿಂಗೆ 100-200 ಆಟೋಗಳನ್ನ ನಮ್ಮ ಫೌಂಡೇಶನ್ ವತಿಯಿಂದ ಕೊಡಿಸ್ತೀವಿ ಅಂತ ಈ ಸಂದರ್ಭಕ್ಕೆ ಕೇಳಲಿಕ್ಕೆ ಬಯಸ್ತೇನೆ. ಕೈ ಮುಗಿದು ಏರು ಇದು ಕನ್ನಡದ ತೇರು, ನಂಬಿ ಬಂದು ಕೂರು ಇದು ಕನ್ನಡಿಗನ ಬರಿನ ಬಂಡಿ ಎಂದು ನಿಲ್ಲುವುದಿಲ್ಲ, ನಿಮಗೆ ಸೇವೆಯ ಮಾಡೋ ಭಾಗ್ಯ ನೀಡಿದಿರಲ್ಲ. ಮುಂದೆ ರಾಜಕೀಯದಾಗ ಇದಕ್ಕಿಂತ ಉನ್ನತ ಸ್ಥಾನಕ್ಕೆ ಬಂದು ಸ್ವಲ್ಪ ದೇಶ ಸುಧಾರಣೆ ಆಗ್ತದೆ ಅನ್ನೋದು ನನ್ನ ಒಂದು ನಂಬಿಕೆ. ಅತಿರಥ ಮಹಾರಥ ಸಾರಥಿ, ಸೂರ್ಯ ನಮ್ಗೆ ಎದ್ದು ತಾನೆ ಹಾರಥಿ. ಅವ್ರಿಗೆ ದೇವ್ರ ಆಶೀರ್ವಾದ ಚಂದಾಗ ಮಾಡ್ಲಿ, ಅವ್ರಲಿಂದ ನಮಗೂ ನಮ್ದು ಮನಿ ಜೀವನ ಎಲ್ಲ ಚಂದ ನಡೆಯಾಕುಂತೈತ್ರಿ. ಕೈಯ ತಟಿ ಕೂಗಿದರೆ ಹಾಜರಿ ನಾವು, ಹೇಳಿದಲ್ಲಿ ಹೋಗುವೆವು ಹೇಳಿರಿ ನೀವು. ದುಡ್ಡು ಇವತ್ತು ಕೊಟ್ಟಿದ್ದು ಹೋಗ್ಬಿಡ್ತೈತಿ, ಈ ನೆನಪಿನ ಕಾಣಿಕೆ ಅವ್ರು ಇರೋ ಮಠನೂ ನೆನಪಾಗಿ ಉಳಿತೈತಿ ಅಂತ. ನಮ್ಮ ಪ್ರೀತಿ ಲೂಟಿ ಮಾಡೋ ದೈವನ ಡ್ಯೂಟಿ, ಕಣ್ಣೋರು ಪಂಚಕೋಟಿ. ನಾನು ಅವ್ರ ಮುಖ ನೋಡಿಲ್ಲ, ಆದರೂ ನನ್ನ ಮೇಲೆ ಕರುಣೆ ತೋರಿಸಿ ಅವ್ರು ಈ ಥರ ನನಗೆ ಸಹಾಯ ಮಾಡತ್ತಾರ. ನನ್ನ ಹೃದಯಪೂರ್ವಕ ಅವ್ರಿಗೆ ಥ್ಯಾಂಕ್ಸ್ ಹೇಳಿಕ್ಕೆ ಇಷ್ಟಪಡ್ತೀನಿ. ಜಿದ್ದಿನಲ್ಲಿ ಮಲ್ಲ ಮನ್ಸಲ್ಲಿ ಅಚ್ಚು ಬೆಲ್ಲ, ತಂಗಂತೂ ತಾನೆ ಎಲ್ಲ ಈಶ್ವರ್. ಈ ರೀತಿಯಲ್ಲಿ ನಮ್ಗೆ ಒಂದು ಪ್ರೋತ್ಸಾಹ ಕೊಟ್ಟು ನಮ್ಮನ್ನ ಈ ರೀತಿಯಲ್ಲಿ ನಡೆಸ್ತಾರಲ್ಲ, ಇದೇ ದೊಡ್ಡ ಸಾಧನೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇದೇ ಕೆಲಸ ಇನ್ನೂ ಹೆಚ್ಚಿಗೆ ಮಾಡಲಿ, ಬಡವರಿಗಾಗಿ ಇನ್ನೂ ಹೆಚ್ಚಿನ ಸಹಾಯ ಮಾಡಲಿ, ಅವ್ರು ಇನ್ನೂ ಆರೋಗ್ಯ 100 ವರ್ಷ ಚೆನ್ನಾಗಿ ಬಾಳ್ಲಿ ಅಂತ ಹೇಳಿ ನಾ ಬಯಸ್ತೇನೆ. ಈ ನಮ್ಮ ನಾಡಿನಾಣೆ ಕಾವೇರಿ ತಾಯಿ ಆಣೆ, ಜೀವಕ್ಕೆ ಜೀವ ನೀಡುತ್ತಾರೋ